ಈಗ ಭಾಷಣ ಆಮೇಲೆ ಮಾತಾಡೋಣ. ಮೊದಲಿಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು 5 ಜನ ಕಾರ್ಯಾಧ್ಯಕ್ಷಗಳಿಗೆ ಅವರಿಗೆ ಅಧಿಕಾರವನ್ನ ಹಸ್ತಾಂತರವನ್ನ ಮಾಡಲಾಗುವುದು. ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಮಾತ್ರ ಅವ್ರಿಗೆ, ಯಾಕೆಂದ್ರೆ ಗುಂಪಲ್ಲಿ ಆಮೇಲೆ ಗ್ರೂಪ್ ಫೋಟೋ ಬೇರೆ. ನಾನು ಮುಖ್ಯಮಂತ್ರಿಗಳು ಅವ್ರಿಗೆ ಜವಾಬ್ದಾರಿಯನ್ನು ಕೊಡ್ಬೇಕಾದ್ರೆ ನಮ್ಮ ಎಐಸಿಸಿಯ ಕಾರ್ಯದರ್ಶಿಗಳ ಜೊತೆಯಲ್ಲಿ ಯಾರ್ಯಾರು ಒಬ್ಬೊಬ್ಬರನ್ನ ಕರಿತೀವಿ ಅವ್ರಿಗೆ ಕೊಡಬೇಕು. ಫಸ್ಟು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಹಿರಿಯರಂತ ನಮ್ಮ ವಿನಯ್ ಕುಮಾರ್ ಸೊರ್ಕೆ ಅವರಿಗೆ ನಮ್ಮ MP ಪಾಟೀಲ್ ರವರು ಅವರ ಸಮ್ಮುಖದಲ್ಲಿ ನಾನು ಮುಖ್ಯಮಂತ್ರಿಗಳು ಅವ್ರಿಗೆ ಜವಾಬ್ದಾರಿಯನ್ನು ಕೊಡ್ತೀವಿ. ಅದಾದ ಮೇಲೆ ನಮ್ಮ ಕಾರ್ಯಾಧ್ಯಕ್ಷಗಳು ಫಸ್ಟು ನಮ್ಮ ತನ್ವೀರ್ ಸೇಠ್ ಅವರು, ಅದಾದ ಮೇಲೆ GC ಚಂದ್ರಶೇಖರ್ ಅವರು, ಆಮೇಲೆ ವಿನಯ್ ಕುಲಕರ್ಣಿ ಅವರು, ಹಾಗೆ ಏನು ಸೀನಿಯಾರಿಟಿ ಮೇಲೆ ಬರ್ತದೆ ಲಾಸ್ಟ್ ಅಲ್ಲಿ ನಮ್ಮ ವಸಂತರವರು. ಆ ರೀತಿ ಎಲ್ಲ ಅಧಿಕಾರವನ್ನ ಹಸ್ತಾಂತರವನ್ನ ಮಂಜುನಾಥ್ ಭಂಡಾರಿ ಅವರು ಫಸ್ಟ್ ತನ್ವೀರ್ ಸೇಠ್ ಆ ಪ್ರಕಾರ ಮಾಡ್ತೀವಿ. ಎರಡರಲ್ಲಿ ಒಂದು ನಿಮಿಷ ನಡೀತದೆ. ಆಮೇಲೆ ಗ್ರೂಪ್ ಫೋಟೋ ಇಡ್ಸೋಣ. ಯಾಕೆಂದ್ರೆ ಅವರವರ ಭಾಗಕ್ಕೆ ಮೆಸೇಜ್ ಹೋಗ್ಬೇಕಾಗ್ತದೆ. ಸಪರೇಟ್ ಆದಂತ ಫೋಟೋ, ಅವರ ಗುರುತು ಅದಕ್ಕೆಲ್ಲ ಇಟ್ಕೋಬೇಕಾಗ್ತದೆ. ಅದಾದ ಮೇಲೆ ಕೆಲವು ಪಕ್ಷದ ಅವರೆಲ್ಲ ಭಾಷಣ ಆದ್ಮೇಲೆ ಕೆಲವು ಪಕ್ಷದ ಸೇರ್ಪಡೆಗಳಿದೆ. ಆ ಸೇರ್ಪಡೆಗಳನ್ನು ಅನೌನ್ಸ್ ಮಾಡ್ತೀನಿ. ಇನ್ನ ಕೆಲವು ಸೇರ್ಪಡೆ ಇದೆ, ನಾನು ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ. ಅದಾದ ಮೇಲೆ ನಮ್ಮ ಪದಾಧಿಕಾರಿಗಳ ಸಭೆ ಇದೆ. ಅದಕ್ಕಿಂತ ಮುಂಚಿತವಾಗಿ ಕೆಲವರೆಲ್ಲ ನಾನು ಕ್ಯಾಂಡಿಡೇಟ್ಗಳಿಗೆ ಫಾರ್ಮ್ ಕೊಟ್ಟು ಕಳಿಸ್ಬೇಕಾಗಿದೆ. ಒಂದು ಅರ್ಧ ಗಂಟೆ ನಂಗೆ ಅದಕ್ಕೆ ಟೈಮ್ ಬೇಕು. ಅದಾದ್ಮೇಲೆ ಆಫೀಸ್ ಬೇರ್ಸ್ ಮೀಟಿಂಗು, ಅದಾದ್ಮೇಲೆ ಎಲ್ಲ ಇರಬೇಕು. ಯಾರು ಕಿರ್ಚೋದು ಜೈಕಾರ ಏನು ಅವಶ್ಯಕತೆ ಇಲ್ಲ. ಜೈಕಾರದಿಂದ ಇಲ್ಲೇನು ಪ್ರಯೋಜನ ಆಗುದಿಲ್ಲ. ನಿಮ್ ಜೈಕಾರ ಏನಿದ್ರು ಹೊರಗಡೆ ಬಿಜೆಪಿ ಅವ್ರು ಕೇಳಿಸ್ಕೊಂಡಂಗೆ ಬೂತ್ ಹತ್ರ ಇರಬೇಕು ಜೈಕಾರ. ಇಲ್ಲೆಲ್ಲ ಜೈಕಾರ ಇರೋದು ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷದ ಪೂಜೆ ಮಾತ್ರ ಇದಕ್ಕೆ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಇದೊಂದು ಐತಿಹಾಸಿಕವಾದಂತಹ ಶುಭ ದಿನ. ನಮ್ಮ ರಾಜ್ಯಕ್ಕೆ ಹೊಸ ಪದಾಧಿಕಾರಿಗಳು, ಕಾರ್ಯಾಧ್ಯಕ್ಷಗಳು ಪ್ರಚಾರ ಸಮಿತಿಯಲ್ಲಿ ಬಂದಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಸೆಕ್ರೆಟರಿಗಳ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಬೇಕಾಗಿದೆ. ಅದು ನಾನು AICC ಹತ್ರ ಒತ್ತಡ ಮಾಡ್ತಾ ಇದ್ದೀನಿ. ಬಹಳ ಜನ ಹೆಣ್ಮಕ್ಳಿಗೆ, ಯುವಕರಿಗೆ, ಕೋಆರ್ಡಿನೇಟರ್ಸ್ಗೆ, ಪದಾಧಿಕಾರಿಗಳಿಗೆ ಒಂದು ಲಿಸ್ಟ್ ಕೂಡ ಹಂಗೆ ಪೆಂಡಿಂಗ್ ಇದೆ. ಅದು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಮೊದಲನೆಗೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಹಿರಿಯರಾಗಿದ್ದಂತ ವಿನಯ್ ಕುಮಾರ್ ಸೊರ್ಕೆ ಅವರು, ನಾನು ವಿನಯ್ ಕುಮಾರ್ ಸೊರ್ಕೆ ಅವರು ಇಬ್ರು ಜೊತೆಗೆ ವಿದ್ಯಾರ್ಥಿ ನಾಯಕರಾಗಿದ್ದಂಥವ್ರು, NSU ನಿಂದ ಬಂದಂತವರು, ಇಬ್ರು ಜೊತೆಗೆ ಅಸೆಂಬ್ಲಿಗೆ ನಿಂತಂತವರು 85ರಲ್ಲಿ. ಅವರು ಕೂಡ ಸಂಸತ್ ಸದಸ್ಯರಾಗಿ, ಮಂತ್ರಿಯಾಗಿ, ಶಾಸಕರಾಗಿದ್ಕೊಂಡು ಇವತ್ತು ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಹಸ್ತಾಂತರ, ಅವ್ರಿಗೆ ಶುಭವನ್ನ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.